ಹಲೋ ಹಾಯ್ ವೀಕ್ಷಕರೇ, ನಮಸ್ತೆ. ನಾನಿಲ್ಲಿ ಸೂಪರ್ ಆಗಿರೋ ಒಂದು ಟಿಪ್ಸ್ನ ತಗೊಬಂದಿದ್ದೀನಿ. ಬನ್ನಿ ನೋಡೋಣ. ನಾನಿಲ್ಲಿ ಕೆಲವು ಪೀಸ್ಗಳನ್ನ ತೊಗೊಂಡಿದ್ದೀನಿ. ಬಟ್ಟೆ ಕಟ್ ಮಾಡಿಬಿಟ್ಟು ತೊಗೊತೀವಲ್ಲ ಪೀಸು, ಅದು ಉಳಿದಿರುತ್ತಲ್ಲ ಆ ಪೀಸು. ಇದೆಲ್ಲ ಶರ್ಟ್ ಪೀಸ್ಗಳು. ನೋಡಿ, ನಾನು ಎರಡು ಪೀಸ್ ತೊಗೊಂಡು ಒಂದರ ಮೇಲೆ ಒಂದು ಇಟ್ಟು ಈ ಥರ ನಾನು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಸ್ಟ್ರೈಟಾಗಿ ಈ ಥರ ಒಂದು ಸ್ಟಿಚ್ ಹಾಕ್ಕೋಬೇಕು. ಎರಡು ಪೀಸ್ ತೊಗೊಂಡು ಒಂದರ ಮೇಲೆ ಒಂದು ಇಟ್ಟು ಈ ಥರ ಸ್ಟಿಚ್ನ ಹಾಕ್ಕೊಂಡು ಔಟ್ಸೈಡ್ ಬಂದಿರೋ ಥ್ರೆಡ್ನ ಟ್ರಿಮ್ಮರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಟ್ರಿಮ್ಮರ್ ಮಾಡ್ಕೋಬೇಕು. ಇವಾಗ ನೋಡಿ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ್ಮೇಲೆ ಸೆಂಟ್ರಿಗೆ ಸ್ಟಿಚ್ ಹಾಕಿರ್ತೀನಲ್ಲ, ಇವಾಗ ಅದು ಕೂಳೆ ಕಾಣುತ್ತಲ್ವ, ಅದನ್ನು ಈ ಸೈಡಿಂದ ಸ್ವಲ್ಪ ಬಟ್ಟೆ ತೊಗೊಂಡು ಆ ಕೂಳೆನ ಕಾಣದೇ ಇರೋ ಥರ ಅದ್ರ ಮೇಲೆ ನಾನು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಕೂಳೆ ಕಾಣದೇ ಇರೋ ಥರ ಸ್ವಲ್ಪ ಬಟ್ಟೆ ತೊಗೊಂಡು ಈ ಥರ ಮೇಲ್ಗಡೆ ಫೋಲ್ಡಿಂಗ್ ಮಾಡ್ತಾ ಸ್ಟಿಚ್ ಹಾಕ್ಕೊತಾ ಬರಬೇಕಾಗುತ್ತೆ. ಅವು ಕೂಳೆ ಕಾಣೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಫುಲ್ಲು. ನೋಡಿ, ಕೂಳೆ ಕಾಣ್ತಾ ಇಲ್ಲ. ಈ ಸೈಡು ಸಹ ಕೂಳೆ ಕಾಣ್ತಾ ಇಲ್ಲ. ಫೋಲ್ಡಿಂಗ್ ಮಾಡಿರೋ ಬಟ್ಟೆ ಕೂಳೆ ಇದು. ಅದರ ಮೇಲೇನೂ ಒಂದು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಎರಡು ಸೈಡು ಸೇಮ್ ಇರುತ್ತೆ, ಒಂದೇ ಥರ ಇರುತ್ತೆ. ಯಾವ ಕಡೆ ಆದರೂ ನಾವು ಯೂಸ್ ಮಾಡ್ಬೋದು. ನೋಡಿ, ಎರಡು ಸೈಡೂ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕಡೆನೂ ಹಾಕ್ಕೊಂಡಿದ್ದೀನಿ, ಸೇಮ್ ಒಂದೇ ಥರ ಇದೆ. ಈಗ ಇದ್ರ ಮೇಲೆ ಇನ್ನೊಂದು ಪೀಸ್ ಇಟ್ಟು ಮತ್ತು ನಾನು ಸ್ಟಿಚ್ನ ಹಾಕ್ಕೊತೀನಿ. ನಾವು ಕಲರ್ ಪೀಸ್ ತೊಗೊಂಡಿರ್ತೀವಲ್ಲ, ಒಂದೇ ಕಲರ್ ಪೀಸ್ ಅಂತೂ ಇರೋದಿಲ್ಲ. ಬಟ್ಟೆ ಪೀಸು ಕಟ್ ಮಾಡಿರೋವು ಕಲರ್ ಆಗೇ ಇರುತ್ತೆ. ಆ ಕಲರ್ ಪೀಸ್ ತೊಗೊಂಡೆ ನಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿಕೊಂಡು ನಾವು ಏನಾದರೂ ಒಂದು ಆಲ್ಟ್ರೇಷನ್ನ ಮಾಡ್ಕೋಬೋದು. ನೋಡಿ, ನಾನು ಇನ್ನೊಂದು ಪೀಸನ್ನು ಸ್ಟಿಚ್ ಮಾಡಿಕೊಂಡೆ. ಇವಾಗ ಸೇಮ್ ಅದೇ ಥರ ನಾನು ಬಟ್ಟೆ ಕೂಳೆ ಒಳಗೆ ಹೋಗಬೇಕು. ನೋಡಿ, ಈ ಥರ ಯಾವ ಸೈಡ್ ಆದರೂ ಇದನ್ನು ಫೋಲ್ಡಿಂಗ್ ಮಾಡ್ಬೋದು. ಈ ಥರ ನಾನು ಮಾಡಿ ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊತಾ ಬರ್ತಾಯಿದ್ದೀನಿ. ನಾನು ಇದೇ ಥರ ಎಲ್ಲ ಪೀಸ್ನೂ ಸಹ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ, ಈ ಸೈಡೂ ಸಹ ಸ್ಟಿಚ್ ಹಾಕ್ಕೊತೀನಿ. ಹಾಕ್ಕೊಂಡು ಎಲ್ಲನೂ ಇದೇ ಥರ ಮಾಡ್ಕೊತೀನಿ. ನಾವು ಏನೇ ಮಾಡಬೇಕಾದ್ರೂ ಅಳತೆ ಮಾಡ್ಕೋಬೇಕಾಗುತ್ತೆ. ಅಳತೆ ಪ್ರಕಾರ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ಬರುತ್ತೆ. ಇದೇ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಕೆಳಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ಇವಾಗ ಇವೆರಡು ಪೀಸ್ನ ನಾನು ಜಾಯಿಂಟ್ ಮಾಡ್ಕೊತೀನಿ. ಈ ಥರ ಇದು ಸ್ಟ್ರೈಟಾಗಿ ನಾನು ಉದ್ದಕ್ಕೆ ನಾನು ಎಲ್ಲ ಪೀಸ್ನೂ ಸಹ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದೇ ಥರ 6 ಪೀಸ್ ನಾನು ಮಾಡ್ಕೊಂಡಿದ್ದೀನಿ. ನಾನು ಬೆಡ್ಡು ಎಷ್ಟಿದೆ ಅಂತ ಅಳತೆ ತೊಗೊಂಡು ನಾನು ಮಾಡ್ಕೊತಾ ಇರೋದು. ಇವಾಗ ನಾನು ಇವೆರಡನ್ನೂ ಸಹ ಜಾಯಿಂಟ್ ಮಾಡ್ತೀನಿ. ನೋಡಿ, ಇವಾಗ 2 ಪೀಸು ತೊಗೊಂಡಿದ್ದೀನಿ. ಸಮ ಮಾಡಿಕೊಂಡು ಫಸ್ಟು ಪ್ರೊಸೀಜರ್ ಹೇಗೆ ಮಾಡಿದ್ದೀನಲ್ಲ ಅದೇ ಥರ ಇದನ್ನು ಸಹ ಮಾಡ್ಕೊತಾ ಬರ್ತೀನಿ. ಸ್ವಲ್ಪ ಹೆವಿ ಆಗುತ್ತೆ ಮಾಡೋದಕ್ಕೆ, ಪರವಾಗಿಲ್ಲ. ಸ್ವಲ್ಪ ಕಷ್ಟಪಟ್ರೇ ತುಂಬ ಚೆನ್ನಾಗಿ ಕಾಣುತ್ತೆ ಮನೆ, ಬೆಡ್ಡಾಗಲಿ ಬೆಡ್ರೂಮ್ ಆಗಲಿ. ನಾವು ಈ ಥರ ಡೆಕೋರೇಷನ್ ಮಾಡಿ ಆಲ್ಟ್ರೇಷನ್ ಮಾಡಿ ಎಲ್ಲ ಹಾಕ್ತೀವೋ ಅಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣಬೇಕು ಅಂತಲೇ ಅಲ್ವಾ ಕಷ್ಟಪಡೋದು. ಈ ಥರ ನೋಡಿ, ನಾನು ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಫುಲ್ಲು. ಇವಾಗ ಸೇಮ್ ಮೆಥಡ್ ಫಾಲೋ ಮಾಡ್ತೀನಿ. ಇದು ನಾವು ಪೀಸ್ಗಳನ್ನ ಜಾಯಿಂಟ್ ಮಾಡ್ತಾ ಸ್ವಲ್ಪ ಉದ್ದ ಸ್ವಲ್ಪ ಅಗಲ ಆಗುತ್ತೆ. ಬೆಡ್ ಕವರು ಸ್ವಲ್ಪ ಕಷ್ಟ ಅನಿಸುತ್ತೆ, ಪರವಾಗಿಲ್ಲ, ಆದ್ರೂ ಮಾಡಬೇಕಾಗುತ್ತೆ. ನೋಡಿ, ಎಲ್ಲನೂ ಹಾಕ್ಕೊಂಡಿದ್ದೀನಿ, ನಾನು ಫುಲ್ಲು ಹಾಕ್ಕೊಂಡಿದ್ದೀನಿ. ಇವಾಗ ಫೈನಲಿ ಇದು ರೆಡಿಯಾಗಿದೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಕೆಳಗೆ ಹಾಕ್ಬಿಟ್ಟು ನೆಲದ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಫೈನಲಿ ಇಷ್ಟು ಆಗಿದೆ. ಹಾಗೆ ಒಂದು ಪಿಲ್ಲೋ ಕವರು ಸಹ ಆಗಿದೆ. ಇವಾಗ ಇದನ್ನು ನಾನು ಬೆಡ್ ಮೇಲೆ ಹಾಕ್ಬಿಟ್ಟು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಈ ಟಿಪ್ಸ್ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ನಾನು ಇವಾಗ ಬೆಡ್ ಮೇಲೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ.
ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೆಡ್ರೂಮು ನೋಡಿ. ಥ್ಯಾಂಕ್ ಯು.